ಶ್ರೀ ಗುರುಭ್ಯೋ ನಮಃ. ಮಾಯಕಾರಕೃಭ್ವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇವತ್ತು ವಾರ ಭವಿಷ್ಯವನ್ನು ಮಾತಾಡ್ಲಿಕ್ಕಿಂತ ಮುಂಚೆ ಇನ್ನು ಯಾರು ನೀವೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆದಷ್ಟು ಬೇಗ ನೋಟಿಫಿಕೇಶನ್ ಅನ್ನು ಪಡೀರಿ. ಮುಂದಿನ ದಿನಗಳಲ್ಲಿ ಎಪಿಸೋಡ್ಗಳನ್ನು ಮಿಸ್ ಮಾಡದೆ ನೋಡಿ, ಯಾಕಂದ್ರೆ ಮುಂದೆ ನಾಡಿ ಜ್ಯೋತಿಷ್ಯದ ಬಗ್ಗೆ ಸರಣಿ ಎಪಿಸೋಡ್ಗಳನ್ನು ಮಾಡ್ತೇನೆ. ಅದರಲ್ಲಿ ಅನೇಕ ವಿಚಾರಗಳನ್ನ ಕೂಡ ಎಲ್ಲರೂ ತಿಳ್ಕೊಬೋದು ಅಂತ ಹೇಳ್ತಾ, ಇನ್ನು ಈ ವಾರದ ಭವಿಷ್ಯ ಫೆಬ್ರವರಿ 25ನೇ ತಾರೀಕಿಂದ ಮಾರ್ಚ್ 2ನೇ ತಾರೀಕುವರೆಗೂ ಇರುವಂಥದ್ದು. ಈ ವಾರದ ಹೈಲೈಟ್ಸ್ ನೋಡೋದಾದ್ರೆ ಶ್ರೀ ಶೋಭಕೃತ ನಾಮ ಸಂವತ್ಸರ ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ಗತಶಾಲಿ 1945. ಇನ್ನು ಕಲಿಯುಗ 5124 ವರ್ಷ ಕಳೆದು ಆಲ್ಮೋಸ್ಟ್ ನಾವು 11ನೇ ತಿಂಗಳಲ್ಲಿ ಇದ್ದೀವಿ. ಇನ್ನು ಪ್ರಮುಖವಾಗಿ 25ನೇ ತಾರೀಕು ಫೆಬ್ರವರಿ 25ನೇ ತಾರೀಕು ಇವತ್ತು ಉತ್ತಿನಹಳ್ಳಿ ಜಾತ್ರೆ ಇರುವಂಥದ್ದು. ಶತಭಿಷ 3ನೇ ಪಾದಕ್ಕೆ 26ನೇ ತಾರೀಕು ರವಿ ಬದಲಾವಣೆ ಆಗ್ತಾ ಇರೋದು, ಪಾದ ಬದಲಾವಣೆ ಮಾಡ್ತಾ ಇರುವಂಥದ್ದು. ಇನ್ನು 27ನೇ ತಾರೀಕು ಶೃಂಗೇರಿ ಶಾರದಾಂಬ ವ್ರತ ಇರುವಂಥದ್ದು. 28ನೇ ತಾರೀಕು ಸಂಕಷ್ಟರ ಚೌತಿ, ಚಂದ್ರೋದಯ ಬಂದು ರಾತ್ರಿ 9:30 ಇರುವಂಥದ್ದು. ಸಂಕಷ್ಟಿ ಮಾಡೋರಿಗೆ ಇದು ಬಹಳ ಅನುಕೂಲ ಆಗುತ್ತೆ. ಇದು ಈ ವಾರದ ಹೈಲೈಟ್ಸ್. ಇನ್ನು ತುಂಬ ಜನಕ್ಕೆ ಈ ಗೃಹ ಪ್ರವೇಶಾದಿಗಳು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಕೆಲವು ಟೈಮು ಹುಣ್ಣಿಮೆ ಒಳಗೆ ಮಾಡೋಕ್ಕಾಗಿರಲ್ಲ. ಅದರಿಂದ ಪಂಚಮಿ ಒಳಗಡೆ ಕೂಡ ಅವಕಾಶ ಇರುತ್ತೆ ನೋಡಿ. 26ನೇ ತಾರೀಕು ಮತ್ತು 29ನೇ ತಾರೀಕು ಡೇಟ್ ಚೆನ್ನಾಗಿದೆ. ಆ ಥರದ್ದು ಏನಾದ್ರು ಇದ್ರೆ ನೀವು ಮಾಡ್ಕೋಬಹುದು ಅಂತ ಹೇಳ್ತಾ, ಮೊದಲನೇದಾಗಿ ಈ ವಾರ ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. 3, 6, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು ಮೇಷರಾಶಿಯವ್ರಿಗೆ ಈ ವಾರ ಸ್ವಲ್ಪ ಅನೇಕರನ್ನ ಭೇಟಿ ಮಾಡುವಂಥದ್ದು, ಮನೆಗೆ ಬಂಧುಗಳು ಬರುವಂಥದ್ದು, ಸಮಾಜದಲ್ಲಿ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಗೌರವ ಸನ್ಮಾನಗಳು ಸಿಕ್ಕುವಂಥದ್ದು, ನೀವು ಮಾಡುವಂಥ ಕೆಲಸದಲ್ಲಿ ಜಯಪ್ರಾಪ್ತಿ, ಲಾಭವು ಅನುಕೂಲ ಆಗತ್ತೆ ಈ ವಾರ ಅಂತ ಬರ್ತಾ ಇದೆ. ಇನ್ನು ವೃಷಭ ರಾಶಿಯವ್ರ ಬಗ್ಗೆ ಮಾತಾಡೋದಾದ್ರೆ, ವೃಷಭ ರಾಶಿಯವ್ರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲ, ಮತ್ತೆ ನೀವು ಅನ್ಕೊಂಡಿರುವಂತ ವಿಚಾರದಲ್ಲಿ ಯಾವುದೇ ತರಹದ ಸಂಶಯವನ್ನ ಇಟ್ಕೋಬೇಡಿ. 100% ಒಳ್ಳೇದಾಗತ್ತೆ, ಕಾರ್ಯವನ್ನ ಮಾಡಿ ಅಂತ ಬರ್ತಾ ಇದೆ. ವೃಷಭ ರಾಶಿಯವರಿಗೆ ಕೂಡ ಈ ವಾರ ಚೆನ್ನಾಗಿದೆ. ಇನ್ನು ಮಿಥುನ ರಾಶಿಯವ್ರ ಬಗ್ಗೆ ನಾವು ಮಾತಾಡೋದಾದ್ರೆ, ಮಿಥುನ ರಾಶಿಯವ್ರಿಗೆ 2, 4, 6, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮಿಥುನ ರಾಶಿಯವರು ಕೂಡ ಅನೇಕರನ್ನ ಭೇಟಿ ಮಾಡುವಂಥ ಯೋಗ, ಮನೆಗೆ ಬಂಧುಗಳು ಬರುವಂಥದ್ದು, ಸಮಾಜದಲ್ಲಿ ಗೌರವವು ಪ್ರಾಪ್ತಿಯಾಗುವಂಥದ್ದು, ಅನೇಕ ಕಾರ್ಯಕ್ರಮಗಳಲ್ಲಿ ಗೌರವ ಸನ್ಮಾನ ದೊರೆಯುವಂತಹ ಯೋಗ ಮತ್ತು ಮಾಡುವಂಥ ಕೆಲಸದಲ್ಲಿ ಅನುಕೂಲ ಆಗುತ್ತೆ, ಲಾಭವಾಗ್ತದೆ ಈ ವಾರ. ಇನ್ನು ಕರ್ಕಾಟಕ ರಾಶಿಯವ್ರ ಬಗ್ಗೆ ಮಾತಾಡೋದಾದ್ರೆ, ಕರ್ಕಾಟಕ ರಾಶಿಯವ್ರಿಗೆ 3, 6, 6, 8, 8, 3, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದ್ರೆ ಧನ ಮಾನ ಹಾನಿ ಆಗುವಂತ ಸಾಧ್ಯತೆ ಇರ್ತದೆ. ಅಮ್ಮನವರು, ಈ ವಿಶೇಷವಾಗಿ ಗೌರಿ ಪಾರ್ವತಿ ಅಮ್ಮನವರ ದರ್ಶನವನ್ನ ಮಾಡಿ, ಸ್ವಲ್ಪ ಅಕ್ಕಿ ದಾನವನ್ನ ಮಾಡಿ, ಅನುಕೂಲ ಆಗತ್ತೆ. ಇನ್ನು ಸಿಂಹರಾಶಿಯವ್ರ ಬಗ್ಗೆ ಮಾತಾಡೋದಾದ್ರೆ, 2, 4, 6, 8, 10, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ, ಧನಲಾಭ ಉಂಟು, ಸ್ತ್ರೀ ಸೌಖ್ಯವೂ ಚೆನ್ನಾಗಿದೆ, ಮಿತ್ರರಿಂದ ಅನುಕೂಲ, ಕೀರ್ತಿ ಬೆಳೆಯುತ್ತದೆ. ಸಿಂಹರಾಶಿಯವರು ಕೂಡ ವಿಶೇಷವಾದಂತಹ ವಾರ ಇದು. ಇನ್ನು ಕನ್ಯಾ ರಾಶಿಯವ್ರ ಬಗ್ಗೆ ನಾವು ಮಾತಾಡಬೇಕು. ಕನ್ಯಾ ರಾಶಿಯವ್ರಿಗೆ 2, 4, 6, 8, 8, 1, 9 ಕವಡೆ ಬಿದ್ದಿರುವಂಥದ್ದು. ಕನ್ಯಾ ರಾಶಿಯವರಿಗೆ 9 ಕವಡೆ. ಮನೆಗೆ ಬಂಧುಗಳು ಬರುವಂಥದ್ದು, ಸನ್ಮಾನ,
ಕಾರ್ಯಕ್ರಮಗಳಲ್ಲಿ ಗೌರವಿಸುವಂಥದ್ದು, ಕಾರ್ಯದಲ್ಲಿ ಯಶಸ್ಸು ಮತ್ತು ಲಾಭವು ಪ್ರಾಪ್ತಿಯಾಗುತ್ತದೆ. ತುಲಾರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ತುಲಾರಾಶಿಯವ್ರಿಗೆ 6 ಕವಡೆ ಅಂಗಾತ ಬಿದ್ದಿರುವಂಥದ್ದು. 6 ಕವಡೆ ಅಂಗಾತ ಬಿದ್ದಿರುವಂಥದ್ದು ತುಲಾರಾಶಿಯವರಿಗೆ ಧನಹಾನಿ, ಕಾರ್ಯದಲ್ಲಿ ವಿಘ್ನಗಳು ಅನೇಕ, ಮತ್ತೆ ಯಾವುದಾದ್ರೂ ಒಂದು ಕೆಟ್ಟ ವಿಚಾರವನ್ನ ಕೇಳುವಂತ ಸಾಧ್ಯತೆ, ಜನಗಳ ವಿರೋಧ, ವಾದ ವಿವಾದಗಳು ಉಂಟಾಗುತ್ತದೆ. ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಿಶೇಷವಾಗಿ ಪೂಜೆಯನ್ನು ಮಾಡಿಸಿ ಅನುಕೂಲವಾಗ್ತದೆ. ಅದರಲ್ಲೂ ಕೂಡ ವೃಶ್ಚಿಕ ರಾಶಿ ಮತ್ತು ಕನ್ಯಾ ರಾಶಿ ಮಧ್ಯಭಾಗದಲ್ಲಿರುವಂತಹ ತುಲಾರಾಶಿಯವ್ರು ನೀವೇನ್ ಮಾಡಬೇಕು ಅಂತಂದ್ರೆ, ನದಿ ದಡದಲ್ಲಿರುವಂತಹ ಅಥವಾ ಹಸಿರು ಜಮೀನಿನ ಪಕ್ಕದಲ್ಲಿರುವಂತಹ ಲಕ್ಷ್ಮೀನಾರಾಯಣರ ದರ್ಶನವನ್ನ ಮಾಡೋದ್ರಿಂದ ದೋಷಗಳು ಕಡಿಮೆ ಆಗ್ತದೆ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವ್ರಿಗೆ 6 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಇವರು ಅಷ್ಟೇ, ವೃಶ್ಚಿಕ ರಾಶಿಯವ್ರಿಗೆ ಧನಹಾನಿ, ಕಾರ್ಯದಲ್ಲಿ ಅನೇಕ ತರದ ವಿಘ್ನಗಳು, ಅಶುಭ ವಾರ್ತೆಯನ್ನು ಕೇಳುವಂಥದ್ದು, ಜನಗಳ ವಿರೋಧ, ವಾದ ವಿವಾದಗಳು, ನಿಮ್ದಲ್ದೇ ಇರುವಂಥ ತಪ್ಪಿಗೆ ಅನೇಕ ಸಮಸ್ಯೆಗಳನ್ನು ಅನುಭವಿಸುವಂಥದ್ದಾಗ್ತದೆ. ಕಾಲಭೈರವ ಸ್ವಾಮಿಗೆ ವಿಶೇಷವಾಗಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ನಮಸ್ಕಾರವನ್ನು ಮಾಡಿ ಎಲ್ಲ ತರದ ಅನುಕೂಲಗಳು ನಿಮಗೆ ಈ ವಾರ ಆಗತ್ತೆ. ಇನ್ನು ಧನುರಾಶಿ ಬಗ್ಗೆ ಮಾತಾಡೋಣ. 4, 4, 8, 8, 12 ಒಂದು 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. 13 ಕವಡೆ ಅಂಗಾತ ಬಿದ್ದಿರೋದ್ರಿಂದ ಧನುರಾಶಿಯವರಿಗೆ ಸರ್ಕಾರದಿಂದ ಸಹಾಯ, ಸರ್ಕಾರದ ಕೆಲಸದಲ್ಲಿ ಅನುಕೂಲ, ಧನಲಾಭ, ಸ್ತ್ರೀ ಸೌಖ್ಯ ಉಂಟಾಗುವಂಥದ್ದು, ಮಿತ್ರರಿಂದ ಅನುಕೂಲ ಮತ್ತು ಕೀರ್ತಿ ಬೆಳೆಯುವಂತಹ ಯೋಗ ಧನುಸು ರಾಶಿಯವರಿಗಿದೆ. ಇನ್ನು ಮಕರ ರಾಶಿಯವರಿಗೆ 7.5 ಕೊನೆ ಭಾಗದಲ್ಲಿದ್ದಾರೆ. ಈ ವಾರ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರಿಗೆ 3, 6, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಇವ್ರಿಗೂ ಕೂಡ 3, 6, 9 ಕವಡೆ ಅಂಗಾತ ಬಿದ್ದಿರೋದ್ರಿಂದ ಮಕರ ರಾಶಿಯವರಿಗೆ ಮನೆಗಳಿಗೆ ಬಂಧುಗಳು ಬರುವಂಥದ್ದು, ಸಮಾಜದಲ್ಲಿ ಗೌರವ ಸನ್ಮಾನಗಳು ದೊರೆಯುವಂಥ ಯೋಗ, ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಪ್ರಾಪ್ತಿ ಆಗ್ತದೆ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. 3, 6, 9 ಒಂದು 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. 10 ಕವಡೆ ಅಂಗಾತ ಬಿದ್ದಿರೋದ್ರಿಂದ ಸುಖ ಭೋಜನ ಪ್ರಾಪ್ತಿ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ, ನೀವು ಅನ್ಕೊಂಡಿರುವಂತ ಕೆಲಸದಲ್ಲಿ ಅನುಕೂಲ ಆಗುತ್ತೆ. ಬಟ್ ನಿಮ್ಗೆ ಸಂಶಯ ಜಾಸ್ತಿ ಇದೆ, ಧೈರ್ಯದಿಂದ ಮಾಡಿದ್ರೆ ಅನುಕೂಲವಾಗ್ತದೆ. ಇನ್ನು ಮೀನರಾಶಿಯವ್ರ ಬಗ್ಗೆ ಮಾತಾಡೋದಾದ್ರೆ, ಮೀನರಾಶಿಯವ್ರಿಗೆ 4, 4, 8, 3, 11 ಕವಡೆ ಬಿದ್ದಿರುವಂಥದ್ದು. ಕಷ್ಟ ಉಂಟು, ಆದರೂ ವಾರದ ಕೊನೆಯಲ್ಲಿ ಸ್ವಲ್ಪ ಸುಖವಾಗುತ್ತದೆ. ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರೂ ಕೂಡ ಧನ ಮಾನ ಎಲ್ಲವೂ ಕೂಡ ಹಾಳಾಗುವಂತ ಸಾಧ್ಯತೆ ಇರ್ತದೆ. ಬಹಳ ಎಚ್ಚರಿಕೆಯನ್ನು ತಗೋಬೇಕು. ಮೀನರಾಶಿಯವರು ನಿಮ್ಮ ಕುಲದೇವರನ್ನ ನೆನೆಸುವಂಥದ್ದು, ಕುಲದೇವರಿಗೆ ನಮಸ್ಕಾರವನ್ನು ಮಾಡಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ಅಥವಾ ಕೊನೆಯ ಪಕ್ಷ ಪೂಜೆಯನ್ನಾದರೂ ಮಾಡಿ ಈ ವಾರ ಕೆಲಸವನ್ನು ಪ್ರಾರಂಭ ಮಾಡಿ. ಅನುಕೂಲ ಆದ್ರೆ ಕುಲದೇವರ ದರ್ಶನವನ್ನ ಮಾಡಿ ಅಂತ ಹೇಳ್ತಾ, ಇದು ಈ ವಾರದ 12 ರಾಶಿಯವರ ಫಲಾಫಲಗಳು. ಇದೇ ಮಾರ್ಚ್ 10ನೇ ತಾರೀಕು ವಿಶೇಷವಾಗಿ 8ನೇ ತಾರೀಕು ಮಹಿಳಾ ದಿನಾಚರಣೆ ಇರೋದ್ರಿಂದ ಮಹಿಳಾ ಜ್ಯೋತಿಷಿಗಳಿಂದ ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಯಾರೆಲ್ಲ ಆಸಕ್ತಿ ಇದೆ ಕಾರ್ಯಾಗಾರದಲ್ಲಿ ಅಟೆಂಡ್ ಮಾಡಲಿಕ್ಕೆ, ನೀವು ಕೂಡ ಕಾರ್ಯಾಗಾರಕ್ಕೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮಗೆ ಪ್ರಾಪ್ತಿಯಾಗಲಿ. ನಮಸ್ಕಾರ.